ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಪಂಚರಾಜ್ಯ ಚುನಾವಣೆ ಅಂದರೆ 4 ರಾಜ್ಯ 1 ಕೇಂದ್ರಾಡಳಿತ ಪ್ರದೇಶದ ಚುನಾವಣೆ ಸಹಜವಾಗಿ ಇಡೀ ದೇಶದಲ್ಲಿ ಕುತೂಹಲ ಮೂಡಿಸಿದೆ. ಕಾರಣ ಪ್ರತಿಯೊಂದು ಕಡೆಯಲ್ಲೂ ಕೂಡ ತೀವ್ರವಾದಂಥ ಜಟಾಪಟಿ, ನಾನಾ ಕಾರಣಗಳಿಗಾಗಿ ಪ್ರತಿ ರಾಜ್ಯವೂ ಕೂಡ ಚುನಾವಣೆಯ ಸಂದರ್ಭದಲ್ಲಿ ಸದ್ದು ಮಾಡಿದ್ವು. ರಿಸಲ್ಟ್ ಬರೋದು ಮೇ 4ನೇ ತಾರೀಕು. ಹೀಗಾಗಿ ರಿಸಲ್ಟ್ ಬಗ್ಗೆ ವಿಪರೀತ ಕುತೂಹಲ ಇದೆ. ಜೊತೆಗೆ ನಮ್ಮಲ್ಲಿ 2 ವಿಧಾನಸಭಾ ಕ್ಷೇತ್ರಗಳ ಬೈ ಎಲೆಕ್ಷನ್ ಆಯ್ತಲ್ಲ, ಅದರ ರಿಸಲ್ಟ್ ಕೂಡ ಅವತ್ತಿನ ದಿನ ಬರುತ್ತೆ. ಸಹಜವಾಗಿ ಮೇ 4ನೇ ತಾರೀಕು ಬಹಳ ಕುತೂಹಲಕಾರಿಯಾದಂಥ ದಿನ ಅಂತ ಹೇಳಿ ಕರೆಸಿಕೊಳ್ತಾ ಇದೆ. ಇನ್ನು ಒಂದಷ್ಟು ಕಡೆಗಳಲ್ಲಿ ಈಗಾಗಲೇ ಚುನಾವಣೆ ಮುಕ್ತಾಯ ಆಗಿದೆ. ಇನ್ನು ಬಹಳ ಕುತೂಹಲ ಮೂಡಿಸಿರುವಂಥ 2 ರಾಜ್ಯ ಅಂದರೆ ಒಂದು ತಮಿಳುನಾಡು, ಮತ್ತೊಂದು ವೆಸ್ಟ್ ಬೆಂಗಾಲ್, ನಾನಾ ಕಾರಣಗಳಿಗಾಗಿ. ಇದೀಗ ತಮಿಳುನಾಡಿನಲ್ಲಿ ನಾಳೆ ಒಂದೇ ಹಂತದಲ್ಲಿ ಮತದಾನ ಪ್ರಕ್ರಿಯೆ ನಡೆಯುತ್ತೆ. ಪಶ್ಚಿಮ ಬಂಗಾಳದಲ್ಲಿ ನಾಳೆ ಹಾಗೆ 29ನೇ ತಾರೀಕು 2 ಹಂತದಲ್ಲಿ ಮತದಾನ ಪ್ರಕ್ರಿಯೆ ನಡೆಯುತ್ತೆ. ಹೀಗಾಗಿ ಚುನಾವಣೆಗೆ ಒಂದೇ ದಿನ ಬಾಕಿ ಇರುವಂಥ ಕಾರಣಕ್ಕಾಗಿ ಈ ಹಂತದಲ್ಲಿ ಒಂದಷ್ಟು ಸಮೀಕ್ಷೆಗಳೆಲ್ಲವೂ ಕೂಡ ಬಂದಿದೆ. ಆ ಸಮೀಕ್ಷೆಗಳು ಏನು ಹೇಳ್ತಿದೆ ಅದನ್ನು ಗಮನಿಸ್ತಾ ಹೋಗೋಣ. ಯಾಕಂದರೆ ಸಹಜವಾಗಿ ನಿಮ್ಮಲ್ಲಿ ಒಂದಷ್ಟು ಮಂದಿಗೆ ಕುತೂಹಲ ಇದ್ದೇ ಇರುತ್ತೆ. ಮೊದಲಿಗೆ ತಮಿಳುನಾಡಿನ ವಿಚಾರಕ್ಕೆ ಬರೋಣ. ತಮಿಳುನಾಡು ಈ ಬಾರಿ ನಾನಾ ಕಾರಣಗಳಿಗೆ ಗಮನ ಸೆಳೆತಾ ಇದೆ. ಇಲ್ಲಿವರೆಗೆ ನಾವು ನೋಡ್ಕೊಂಡು ಬಂದಿದ್ದೇನು ಹೇಳಿ, ಒಂದು ಕಡೆ DMK, ಮತ್ತೊಂದು ಕಡೆಯಿಂದ ADMK ಅವ್ರ ನಡುವೆ ತೀವ್ರವಾದಂಥ ಪೈಪೋಟಿ ನಡೀತಾ ಇತ್ತು. ADMK ಅಂದರೆ ಅವ್ರ ಜೊತೆಗೆ BJP ಕೂಡ ಮೈತ್ರಿಯನ್ನು ಮಾಡ್ಕೊಂಡಿದ್ದಾರೆ. DMK ಅಂದರೆ ಅವ್ರ ಜೊತೆಗೆ ಕಾಂಗ್ರೆಸ್ ಕೂಡ ಮೈತ್ರಿಯನ್ನು ಮಾಡ್ಕೊಂಡಿದ್ದಾರೆ. ಅವರ ನಡುವೆ ನಿರಂತರವಾಗಿ ಜಟಾಪಟಿ ಎಲ್ಲವೂ ಕೂಡ ನಡೀತಾ ಇತ್ತು. ಒಮ್ಮೆ ಅವ್ರ ಅಧಿಕಾರಕ್ಕೆ ಬಂದರೆ ಒಮ್ಮೆ ಇವ್ರ ಅಧಿಕಾರಕ್ಕೆ ಬಂದರೆ ಮತ್ತೊಮ್ಮೆ ಅವರು ಎನ್ನುವ ರೀತಿಯಲ್ಲಿ ಆಗ್ತಾ ಇತ್ತು. ಆದರೆ ಜಯಲಲಿತಾ ವಿಧಿವಶ ಆದ ಬಳಿಕ ADMK ಕಂಪ್ಲೀಟ್ ಆಗಿ ಸೊರಗಿ ಹೋಗಿ ಬಿಟ್ಟಿದೆ. ಈ ಕಾರಣಕ್ಕಾಗಿ DMK ತುಂಬ ಪ್ರಬಲವಾಗಿದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕ್ಲೀನ್ ಸ್ವೀಪ್ ಮಾಡುವಲ್ಲಿ DMK ಯಶಸ್ವಿ ಆಯಿತು. ಇದು ಇಲ್ಲಿವರೆಗಿನ ಲೆಕ್ಕಾಚಾರ. ಆದರೆ ಈ ಬಾರಿ ಚುನಾವಣಾ ಕಣ ಸ್ವಲ್ಪ ಭಿನ್ನವಾಗಿ ಕಾಣಿಸ್ತಾ ಇದೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ, ನಟ ವಿಜಯ್ ತಮ್ಮ TVK ಪಕ್ಷದ ಮೂಲಕ ಎಂಟ್ರಿ ಕೊಟ್ಟಿದ್ದಾರೆ. ಅವರು ಎಂಟ್ರಿ ಕೊಟ್ಟಾದ ಬಳಿಕ ಅವರ ವಿಚಾರದಲ್ಲೂ ಕೂಡ ಸಾಕಷ್ಟು ಏಳು ಬೀಳು ಎಲ್ಲವನ್ನೂ ಕೂಡ ಕಂಡಿದೆ. ಅದರ ನಡುವೆಯೂ ಕೂಡ ಭರ್ಜರಿಯಾದಂಥ ಚುನಾವಣಾ ಪ್ರಚಾರ ಮಾಡಿದ್ದಾರೆ. ಕೊನೆಗೆ ಚುನಾವಣಾ ಕಣ ಹೇಗೆ ಕಾಣಿಸ್ತಾ ಇತ್ತು ಅಂದರೆ, ಒಂದು ಹಂತಕ್ಕೆ ಹಾಗಾಗುತ್ತೇನೋ ಗೊತ್ತಿಲ್ಲ, ಆದರೆ ಹೇಗೆ ಕಾಣಿಸ್ತಾ ಇತ್ತು ಅಂದರೆ ಜನರಿಗೆ DMK ADMK ನಡುವೆ ಪೈಪೋಟಿ ಅನ್ನೋದಕ್ಕಿಂತ DMK ಮತ್ತು ವಿಜಯ್ ನಡುವಿನ ಪೈಪೋಟಿ ಎನ್ನುವ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಆ ಕಾರಣಕ್ಕಾಗಿ ಸ್ಟಾಲಿನ್ ನೇರವಾಗಿ ವಿಜಯ್ ವಿರುದ್ಧ ವಾಗ್ದಾಳಿ ನಡೆಸೋದಕ್ಕೆ ಶುರು ಮಾಡಿಕೊಂಡ್ರು. ಇಂಥದ್ದೆಲ್ಲವೂ ಕೂಡ ಶುರುವಾಗಿತ್ತು. ಅದರಲ್ಲೂ ಕೂಡ ವಿಜಯ್ ADMK ಟಾರ್ಗೆಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಅವರು ಮಾತನಾಡ್ತಾ ಇದ್ದಿದೆ DMK ಬಗ್ಗೆ. ಹೀಗಾಗಿ ಕುತೂಹಲ ಇದೆ, ವಿಜಯರ TVK ಪಕ್ಷ ಎಷ್ಟು ಸ್ಥಾನಗಳನ್ನು ಗೆದ್ದುಕೊಳ್ಬಹುದು, ADMK ಹಾಗೆ DMK ನಡುವಿನ ಪೈಪೋಟಿ ಯಾವ ರೀತಿಯಾಗಿರುತ್ತೆ, ವಿಜಯ್ ಎಂಟ್ರಿ ಕೊಟ್ಟಿದ್ದು DMKಗೆ ಎಷ್ಟರ ಮಟ್ಟಿಗೆ ಹೊಡೆತ ಕೊಡುತ್ತೆ, ಅಥವಾ ADMK ಮತಗಳನ್ನೇನಾದರೂ ಕಸಿದುಕೊಂಡು ಬಿಡ್ತಾರಾ ವಿಜಯ್? ಈ ರೀತಿಯ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇದೆ. ಆದರೆ ತುಂಬ ವರ್ಷಗಳಿಂದ ಅಲ್ಲಿ ಚುನಾವಣೆಯನ್ನು ನೋಡಿಕೊಂಡು ಬಂದಂಥವರು ಈ ಕ್ಷಣಕ್ಕೂ ಹೇಳ್ತಿರೋದೇನಪ್ಪ ಅಂದರೆ, ವಿಜಯ್ ಈಗ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನು ಮಾಡಿದ್ದಾರಲ್ಲ, ಆ 2 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಅವರು ಗೆಲ್ಲಬಹುದು. ಆದರೆ ಅವರ ಅಭ್ಯರ್ಥಿಗಳಿದ್ದಾರಲ್ಲ ಬೇರೆ ಬೇರೆ ಕಡೆಗಳಲ್ಲಿ, ಅವರು ಅಭ್ಯರ್ಥಿಗಳ ಆಯ್ಕೆಗೆ ಹೆಣಗಾಡುವಂಥ ಪರಿಸ್ಥಿತಿ ಎದುರಾಗಿತ್ತು TVKಗೆ. ಹೀಗಾಗಿ ಅವರ ಅಭ್ಯರ್ಥಿಗಳ ಗೆಲುವು ದೊಡ್ಡ ಮಟ್ಟಿಗೆ ಕಷ್ಟ ಎನ್ನುವ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಅಂದರೆ ವಿಜಯ್ ಹೋದಲೆಲ್ಲ ಜನ ಶಿಳ್ಳೆ ಚಪ್ಪಾಳೆಯನ್ನು ತಟ್ತಾರೆ, ಜನ ಸೇರ್ತಾರೆ, ಜನ ದೊಡ್ಡ ಮಟ್ಟಿಗೆ ಬೆಂಬಲ ಕೊಟ್ಟ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದರೆ ವೋಟ್ ಆಗಿ ಕನ್ವರ್ಟ್ ಆಗುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಅಂತ ಹೇಳಿ ಭಾಳ ವರ್ಷಗಳಿಂದ ಚುನಾವಣೆ ಕಂಡಂಥವ್ರು ಹೇಳ್ತಾ ಇದ್ದಾರೆ. ಆದರೆ ಜನರ ಮನಸ್ಸಿನಲ್ಲಿ ಏನಿದೆಯೋ ಗೊತ್ತಿಲ್ಲ. ಹೀಗಾಗಿ ಈ ರಿಸಲ್ಟ್ವರೆಗೆ ಕಾಯಬೇಕಾಗಿದೆ. ಈಗ ಒಂದಷ್ಟು ಸಮೀಕ್ಷೆಗಳ ವಿಚಾರವನ್ನು ನಾನು ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಸಟ್ಟಾ ಬಜಾರ್ ವಿಚಾರಕ್ಕೆ ಬರ್ತೀನಿ. ಯಾಕೆ ಸಟ್ಟಾ ಬಜಾರ್ ಗಮನ ಸೆಳೆಯುತ್ತೆ ಅಂದರೆ, ಅದೊಂದು ಈ ಜೂಜುಕೋರ್ರ ಇದು ಅಂದರೆ ಅಧಿಕೃತವಾದಂಥ ಇದಲ್ಲ, ಅವರು ವೈಜ್ಞಾನಿಕವಾಗಿ ಸಮೀಕ್ಷೆ ನಡೆಸೋದಿಲ್ಲ. ಆದರೆ ಅವರ ಸಮೀಕ್ಷೆ ಬಹಳ ಇಂಟ್ರೆಸ್ಟಿಂಗ್ ಅಂತ ಕರೆಸ್ಕೊಳ್ಳುತ್ತೆ. ಒಮ್ಮೊಮ್ಮೆ ಬೇರೆ ವೈಜ್ಞಾನಿಕ ಸರ್ವೆಗಳೆಲ್ಲವೂ ಕೂಡ ಉಲ್ಟಾಪಲ್ಟ ಆಗಿದ್ರು ಕೂಡ ಫಲಿತಾಂಶ ಬಂದಾಗ ಅದಕ್ಕೆ ತೀರಾ ಹತ್ತಿರದಲ್ಲಿ ಇಲ್ಲದೇ ಇದ್ರೂ ಕೂಡ ಸಟ್ಟಾ ಬಜಾರ್ದು ಒಮ್ಮೊಮ್ಮೆ ನಿಖರವಾಗಿದೆ. ಕಳೆದ ಬಾರಿ ನಮ್ಮಲ್ಲಿ ವಿಧಾನಸಭಾ ಚುನಾವಣೆ ಆಯ್ತಲ್ಲ, ಆ ಟೈಮಲ್ಲಿ ಕಾಂಗ್ರೆಸ್ ದೊಡ್ಡ ಮಟ್ಟಿಗೆ ಬಹುಮತ ಪಡೆದುಕೊಂಡು ಬಿಡುತ್ತೆ ಅಂತ ಇವರು ಹೇಳಿದ್ರು. ಅದೇ ಪ್ರಕಾರವಾಗಿ ರಿಸಲ್ಟ್ ಬಂತು. 2019 ಲೋಕಸಭಾ ಚುನಾವಣೆಯಲ್ಲೂ ಹಾಗೆ ಹೇಳಿದ್ರು, ಅದೇ ರೀತಿಯಾಗಿ ಬಂತು. ಹೀಗಾಗಿ ಅವ್ರ ಬಗ್ಗೆ ಭಾಳ ಕುತೂಹಲ ಇದೆ. ಅವರು ಏನು ಹೇಳ್ತಿದ್ದಾರೆ ಅಂತ ನಾವು ಗಮನಿಸೋದಾದರೆ, ಅವರು ಪ್ರಮುಖವಾಗಿ ತಮಿಳುನಾಡಿನಲ್ಲಿ ಕೇವಲ DMK ಸ್ಥಾನವನ್ನು ಮಾತ್ರ ಅವರು ಕೊಟ್ಟಿದ್ದಾರೆ. ಇನ್ನು NDA ಬಗ್ಗೆ ಅವರು ಏನು ಹೇಳಿಲ್ಲ, DMK ಎಷ್ಟು ಗೆಲ್ಲುತ್ತೆ ಅಂತ ಅವರು ಹೇಳಿದ್ದಾರೆ. ಅವ್ರು ಹೇಳ್ತಾ ಇರೋದು ಸಟ್ಟಾ ಬಜಾರ್ ಹೇಳ್ತಿರೋ ಪ್ರಕಾರವಾಗಿ DMK 141ರಿಂದ 144, 234 ವಿಧಾನಸಭಾ ಕ್ಷೇತ್ರಗಳಿರೋದು. ಮ್ಯಾಜಿಕ್ ನಂಬರ್ 115. ಇವರು ಹೇಳ್ತಾ ಇದ್ದಾರೆ DMK 141ರಿಂದ 144 ಅಂತೇಳಿ. ಅಂದರೆ ಮತ್ತೊಮ್ಮೆ DMK ಅಧಿಕಾರಕ್ಕೆ ಏರುತ್ತೆ, TVK ವಿಜಯ್ ಏನೂ ಪರಿಣಾಮವನ್ನು ಬೀರಿಲ್ಲ ಅಂತ ಸಟ್ಟಾ ಬಜಾರ್ ಹೇಳ್ತಾ ಇದೆ.
ಗೊತ್ತಿಲ್ಲ, ಇದೇ ಬರುತ್ತಾ ಏನು ಕತೆ ಅಂತ ಹೇಳಿ. ಹಾಗೆ ಕೇವಲ ಸಟ್ಟಾ ಬಜಾರ್ ಮಾತ್ರ ಅಲ್ಲ, ಬೇರೆ ಬೇರೆ ಒಂದಷ್ಟು ಒಪಿನಿಯನ್ ಪೋಲ್ ಕೂಡ ಇದೆ ತಮಿಳುನಾಡಿಗೆ ಸಂಬಂಧಪಟ್ಟ ಹಾಗೆ. ನಮ್ಮ ಪಕ್ಕದ ರಾಜ್ಯ ಆದಂಥ ಕಾರಣಕ್ಕಾಗಿ ಇನ್ನೊಂದಷ್ಟು ವಿಚಾರವನ್ನು ನಾನು ಹೇಳ್ತಾ ಹೋಗ್ತೀನಿ. ಅಂದರೆ ಬೇರೆ ಬೇರೆ ಒಪಿನಿಯನ್ ಪೋಲ್ಗಳು. IAS ಮ್ಯಾಟ್ರಿಸ್ ಅಂತೇಳಿ ಅವರೊಂದು ಸರ್ವೆ ಮಾಡಿದ್ದಾರೆ. ಅವರು ADMKಗೆ 114ರಿಂದ 127 ಕೊಡ್ತಾ ಇದ್ದಾರೆ. ಅಂದರೆ ದೊಡ್ಡ ಮಟ್ಟಿಗೆ ಸ್ಥಾನಗಳನ್ನು ಗೆದ್ಕೊಳ್ತಾರೆ ಎನ್ನುವ ರೀತಿಯಲ್ಲಿ. DMKಗೆ ಅವರು 104ರಿಂದ 114 ಕೊಡ್ತಾ ಇದ್ದಾರೆ. TVKಗೆ 6ರಿಂದ 12. ಇನ್ನು ವೋಟ್ ವೈಬ್ ಅಂತೇಳಿ ಅವರು ADMKಗೆ 106ರಿಂದ 116, DMKಗೆ 113ರಿಂದ 123, 2ರಿಂದ 8 TVK. ಅಂದರೆ ಇವು ಎರಡು ಸರ್ವೆಯು ಕೂಡ ಅತಂತ್ರ ಅಂತ ಹೇಳ್ತಾ ಇದೆ. ಇನ್ನು JVC ಒಪಿನಿಯನ್ ಪೋಲ್ ಮಾತ್ರ ADMKಗೆ 131ರಿಂದ 150 ಕೊಟ್ಬಿಟ್ಟಿದ್ದಾರೆ. ಅದು ಯಾವ ಲೆಕ್ಕಾಚಾರ ನನಗೆ ಅರ್ಥ ಆಗ್ತಾ ಇಲ್ಲ. DMKಗೆ 80ರಿಂದ 101, TVKಗೆ 2ರಿಂದ 4. ಲೋಕ್ಪಾಲ್ ADMKಗೆ 38ರಿಂದ 42, DMKಗೆ ನೋಡಿದ್ರೆ 181ರಿಂದ 189. ಹೆಂಗೋ ಗೊತ್ತಾಗ್ತಿಲ್ಲ. TVKಗೆ 8ರಿಂದ 10 ಮಾತ್ರ ಕೊಟ್ಟಿದ್ದಾರೆ. ಸಿ ವೋಟರ್ ADMKಗೆ 130ರಿಂದ 140, DMKಗೆ 90ರಿಂದ 100 ಅಂತ ಹೇಳ್ತಿದ್ದಾರೆ. TVK 2ರಿಂದ 6 ಅಂತ ಇವರು ಹೇಳ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಎನ್ನುವ ರೀತಿಯಲ್ಲಿ. TVKಗೆ ಹೆಚ್ಚು ಅಂದರೆ 8ರಿಂದ 10 ಲೋಕ್ಪಾಲ್ನವ್ರು ಮಾತ್ರ ಕೊಟ್ಟಿದ್ದಾರೆ ವಿಜಯ್ರಿಗೆ. ಇನ್ನುಳಿದಂತೆ 10 ಒಳಗಡೆನೆ ಎಲ್ಲರೂ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಯಾಕೋ ನೋಡಿದ್ರೆ ವಿಜಯ್ ಈ ಬಾರಿ ದೊಡ್ಡ ಮಟ್ಟಿಗೇನೋ ಅಲ್ಲಿ ಇಂಪ್ಯಾಕ್ಟ್ ಮಾಡುವ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಇದು ತಮಿಳುನಾಡಿಗೆ ಸಂಬಂಧಪಟ್ಟ ಹಾಗೆ. ಓಕೆ, ನೆಕ್ಸ್ಟು ರಾಜ್ಯದ ವಿಚಾರಕ್ಕೆ ಹೋಗೋಣ. ಇನ್ನು ತಮಿಳುನಾಡಲ್ಲಿ ಕಳೆದ ಬಾರಿ ಏನಾಗಿತ್ತು ಅಂದರೆ NDA ಒಕ್ಕೂಟ ಅಂದರೆ ಕಾಂಗ್ರೆಸ್ಸು ಪ್ಲಸ್ DMK 159 ಗೆದ್ಕೊಂಡಿದ್ರು. NDA ಅಂದರೆ ADMK ಪ್ಲಸ್ BJP ಕೇವಲ 75ಕ್ಕೆ ಸೀಮಿತ ಆಗಿದ್ರು. ಈಗ ವೆಸ್ಟ್ ಬೆಂಗಾಲ್ಗೆ ಹೋಗೋಣ. ಇನ್ನೊಂದು ರಾಜ್ಯ ಭಾರಿ ಭಾರಿ ಕುತೂಹಲ ಮೂಡಿಸಿರುವಂಥ ರಾಜ್ಯ. ಎಷ್ಟರ ಮಟ್ಟಿಗೆ ಅಂದರೆ ಈಗಲ್ಲಿ ಯಾವ ರೀತಿ ಭದ್ರತೆಯನ್ನು ಕೊಟ್ಟಿದ್ದಾರೆ ಅಂದರೆ ಒಂದು ರೀತಿಯಲ್ಲಿ ಸಣ್ಣಗೆ ಆತಂಕವೂ ಕೂಡ ಶುರುವಾಗಿದೆ. ಫಲಿತಾಂಶ ಬಂದಾಗ ಏನಾಗ್ಬಿಡುತ್ತೋ ಎನ್ನುವ ರೀತಿಯಲ್ಲಿ ಈಗಾಗಲೇ ಒಂದಷ್ಟು ಗಲಾಟೆಗಳನ್ನು ಗಮನಿಸ್ತಾ ಇದ್ವಿ. ಈ SIR ಪ್ರಕ್ರಿಯೆ ನಡೆಯುವಂತಹ ಸಂದರ್ಭದಲ್ಲಿ ಅಲ್ಲಿ ಒಂದಷ್ಟು ಜಡ್ಜ್ಗಳನ್ನೇ ಕೂಡಿ ಹಾಕಿ ಗಲಾಟೆಯನ್ನು ಮಾಡಲಾಗಿತ್ತು. ಅದಾದ ಬಳಿಕವೂ ಕೂಡ ನಿರಂತರವಾಗಿ ಗಲಾಟೆ ಆಗ್ತಾ ಇದೆ. ಅಮಿತ್ ಶಾ ಅಂತೂ ಅಲ್ಲೇ ಠಿಕಾಣಿ ಹೂಡಿಬಿಟ್ಟಿದ್ದಾರೆ. ಮಮತಾ ಬ್ಯಾನರ್ಜಿ ಅಂತೂ BJP ವಿರುದ್ಧ ಕೆಂಡ ಉಗುಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಹಾಗೆ ಸುವೇಂದು ಅಧಿಕಾರಿ ಈ ಬಾರಿ ಮತ್ತೊಮ್ಮೆ ಮಮತಾ ಬ್ಯಾನರ್ಜಿಗೆ ತೊಡೆತಟ್ಟಿದ್ದಾರೆ. ಸಣ್ಣದಾಗಿ ಹೇಳಿಬಿಡ್ತೀನಿ ಸುವೇಂದು ಅಧಿಕಾರಿಯ ವಿಚಾರವನ್ನು. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಮುಂಚೆಯಲ್ಲಿ ಕಮ್ಯುನಿಸ್ಟ್ ಪಾರ್ಟಿಗಳು ವೆಸ್ಟ್ ಬೆಂಗಾಲ್ನಲ್ಲಿ ಅಧಿಕಾರವನ್ನು ಹಿಡಿತಾ ಇದ್ವು. ಈ 2007ರಲ್ಲಿ ನಂದಿಗ್ರಾಮದಲ್ಲಿ ಒಂದು ಚಳುವಳಿ ಆಯಿತು. ಈ ಮೈನಿಂಗ್ ಕಂಪನಿಗಳ ವಿರುದ್ಧ ದೊಡ್ಡ ಮಟ್ಟಿಗೆ ಚಳುವಳಿ ಆಯಿತು. ಅದರ ನೇತೃತ್ವವನ್ನು ವಹಿಸಿದಂಥವರು ಇದೇ ಮಮತಾ ಬ್ಯಾನರ್ಜಿ. ಅವರಿಗೆ ಸಾಥ್ ಕೊಟ್ಟಂಥವರು ಇದೇ ಸುವೇಂದು ಅಧಿಕಾರಿ. ಮಮತಾ ಬ್ಯಾನರ್ಜಿ ಸುವೇಂದು ಅಧಿಕಾರಿ ಎಷ್ಟು ಆತ್ಮೀಯರಾಗಿದ್ರು ಅಂದರೆ ಅಷ್ಟರ ಮಟ್ಟಿಗೆ ಆತ್ಮೀಯರಾಗಿದ್ದರು. ಮಮತಾ ಬ್ಯಾನರ್ಜಿ ಶ್ರಮ ಹಾಕಿದ್ರು, ಸುವೇಂದು ಅಧಿಕಾರಿ ಕೂಡ ಶ್ರಮ ಹಾಕಿದ್ರು. ಪ್ರತಿಫಲ ಎನ್ನುವಂತೆ 2011ರಲ್ಲಿ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಕಮ್ಯುನಿಸ್ಟ್ ಹೋಗಿ TMC ಅಧಿಕಾರಕ್ಕೆ ಬಂದುಬಿಡುತ್ತೆ. ಅದಾದ ಬಳಿಕ ಮಮತಾ ಬ್ಯಾನರ್ಜಿ ನಿರಂತರವಾಗಿ ಅಲ್ಲಿ ಅಧಿಕಾರವನ್ನು ಹಿಡಿತಾ ಇದ್ದಾರೆ. ಕಳೆದ ಬಾರಿ ಚುನಾವಣೆಯಲ್ಲಿ ಎಲ್ಲ ಉಲ್ಟಾ ಪಲ್ಟಾ ಆಗಿಬಿಡ್ತು. ಯಾರು ಮಮತಾ ಬ್ಯಾನರ್ಜಿಯ ಸಮೀಪವೇ ಇರ್ತಾ ಇದ್ರು ಇದೇ ಸುವೇಂದು ಅಧಿಕಾರಿ, ಅವರನ್ನ BJP ಸೆಳೆದುಕೊಳ್ಳುವಲ್ಲಿ ಯಶಸ್ವಿ ಆಗಿಬಿಡ್ತು. ಅವರು ಸ್ಪರ್ಧೆ ಮಾಡಿದಂಥ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಸೋಲಿಸ್ತೀನಿ ಅಂತ ಹಠಕ್ಕೆ ಬಿದ್ದಂಥ ಮಮತಾ ಬ್ಯಾನರ್ಜಿ ಅವ್ರ ವಿರುದ್ಧ ಸ್ಪರ್ಧೆಯನ್ನು ಮಾಡಿದ್ರು. ಆದರೆ ಅವರ ವಿರುದ್ಧ ಸೋತು ಹೋಗ್ಬಿಟ್ರು ಕಡಿಮೆ ಮತಗಳ ಅಂತರದಿಂದ. ಅದಾದ ಬಳಿಕ ಮತ್ತೊಂದು ವಿಧಾನಸಭಾ ಕ್ಷೇತ್ರದ ಭವಾನಿಪುರದಲ್ಲಿ ಅವರು ಎಲೆಕ್ಷನನ್ನು ಸ್ಪರ್ಧೆ ಮಾಡಿ ಅಲ್ಲಿ ಅವರು ಗೆಲುವನ್ನು ಕಾಣ್ತಾರೆ ಮಮತಾ ಬ್ಯಾನರ್ಜಿ. ಒಟ್ಟಾರೆ ಕಳೆದ ಬಾರಿ ಕೂಡ ತೀವ್ರ ಪೈಪೋಟಿ ಇತ್ತು. ಅದರ ಅಂತಿಮವಾಗಿ TMC 215 ಕ್ಷೇತ್ರಗಳನ್ನು ಗೆದ್ದುಕೊಳ್ಳುವಲ್ಲಿ ಯಶಸ್ವಿ ಆದರೆ BJP ಅಂದರೆ NDA ಒಕ್ಕೂಟ 77 ಕ್ಷೇತ್ರಗಳನ್ನು ಗೆದ್ದುಕೊಂಡಿತ್ತು. ಅದು ಅದ್ರ ರೀತಿಯಲ್ಲಿ ಅವರ ಸಾಧನೆ ಎನ್ನುವ ರೀತಿಯಲ್ಲಿತ್ತು. ಅದರ ಸಮೀಕ್ಷೆಗಳು ಹೇಳಿದ್ವು BJP ಅಧಿಕಾರಕ್ಕೆ ಬಂದು ಬಿಡುತ್ತೆ ಅಂತ ಒಂದಷ್ಟು ಸಮೀಕ್ಷೆಗಳು. ಕೊನೆಗೂ TMC ಅಧಿಕಾರವನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿತ್ತು. ಕಳೆದ ಬಾರಿ ಮಮತಾ ಬ್ಯಾನರ್ಜಿಗೆ ಟಕ್ಕರ್ ಕೊಟ್ಟಂಥ ಸುವೇಂದು ಅಧಿಕಾರಿ ಈ ಬಾರಿ ಮತ್ತೊಮ್ಮೆ ಅವರಿಗೆ ಟಕ್ಕರ್ ಕೊಡೋದಕ್ಕೆ ರೆಡಿಯಾಗಿ ನಿಂತ್ಕೊಂಡು ಬಿಟ್ಟಿದ್ದಾರೆ. ಹೀಗಾಗಿ ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ. ಜೊತೆಗೆ ಈಗ ಏನೇನಾಗ್ತಿದೆ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಜೊತೆಗೆ SIR ಪ್ರಕ್ರಿಯೆಯಲ್ಲಿ 91 ಲಕ್ಷ ವೋಟರ್ಸ್ ಹೆಸರು ಡಿಲೀಟ್ ಆಗಿದೆ. ಅದರಲ್ಲೂ ಕೂಡ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಬಾಂಗ್ಲಾದೇಶದ ಗಡಿ ಭಾಗದಲ್ಲಿ ಒಂದಷ್ಟು ವಿಧಾನಸಭಾ ಕ್ಷೇತ್ರಗಳು ಬರ್ತಾವಲ್ಲ, ಮುರ್ಷಿದಾಬಾದು, ಉತ್ತರ 24 ಪರಗಣ, ಮಾಲ್ಡಾ, ಈ ರೀತಿಯಾಗಿ ಅಲ್ಲಿ ಮುಸ್ಲಿಮರ ಪ್ರಾಬಲ್ಯ ಜಾಸ್ತಿ ಇತ್ತು. ಅಲ್ಲೇ ಹೆಚ್ಚು ವೋಟ್ಗಳು ಡಿಲೀಟ್ ಆಗಿದೆ. ಅದು ಕೂಡ ಮುಸ್ಲಿಂ ಸಮುದಾಯಕ್ಕೆ ಸೇರಿರುವಂಥ ವೋಟರ್ಸೇ ಹೆಚ್ಚು ಅಲ್ಲಿಂದ ಇದಾಗ್ಬಿಟ್ಟಿದ್ದಾರೆ ಎನ್ನುವಂಥ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ಇದೆ. ಹೀಗಾಗಿ TMCಗೆ ಅದು ಹೊಡೆತ ಬೀಳುತ್ತಾ ಎನ್ನುವಂಥ ಒಂದಷ್ಟು ವಿಶ್ಲೇಷಣೆ ಕೂಡ ನಡೀತಾ ಇದೆ. ಮಮತಾ ಬ್ಯಾನರ್ಜಿಯು ಕೂಡ ಅದೇ ರೀತಿಯಾಗಿ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ SIR ಪ್ರಕ್ರಿಯೆ ಒಂದು ತಕ್ಕ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಒಟ್ಟಾರೆ ಒಂದಷ್ಟು ಅಲ್ಲಿ ಬಹಳ ಕುತೂಹಲವನ್ನು ಮೂಡಿಸಿದೆ. ಈಗೇನು ಹೇಳ್ತಾ ಇದೆ ಸಟ್ಟಾ ಬಜಾರ್ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಆ ವಿಚಾರಕ್ಕೆ ಬರೋಣ. ಇದೀಗ ಅಲ್ಲಿ 294 ವಿಧಾನಸಭಾ ಕ್ಷೇತ್ರ, 148 ಮ್ಯಾಜಿಕ್ ನಂಬರ್ ಸಟ್ಟಾ ಬಜಾರ್ ಹೇಳ್ತಾ ಇದೆ. TMC 158ರಿಂದ 161 ಕ್ಷೇತ್ರಗಳನ್ನು ಗೆದ್ದು ಅಧಿಕಾರವನ್ನು ಹಿಡಿಯುತ್ತೆ. ಮತ್ತೊಮ್ಮೆ ಮಮತಾ ಬ್ಯಾನರ್ಜಿ ಮುಖ್ಯಮಂತ್ರಿ ಆಗ್ತಾರೆ ಅಂತ. BJP ಕಳೆದ ಬಾರಿ 77 ಇತ್ತಲ್ಲ, ಈ ಬಾರಿ 127ಕ್ಕೆ ಹೋಗ್ತಾರೆ ಅಂತ. 127ರಿಂದ 130 ಅಂತೇಳಿ. ಇನ್ನು ಕಾಂಗ್ರೆಸ್ ಕೇವಲ 4ರಿಂದ 6 ಕ್ಷೇತ್ರಗಳು ಅಂಥೇಳಿ ಇದೀಗ ಸಟ್ಟಾ ಬಜಾರ್ ಹೇಳ್ತಾ ಇದೆ. ಇದು ವೆಸ್ಟ್ ಬೆಂಗಾಲ್ಗೆ ಸಂಬಂಧಪಟ್ಟಂಥ ವಿಚಾರ. ಈಗ ನೆಕ್ಸ್ಟ್ ಕೇರಳಂಗೆ ಬರೋಣ. ನಮ್ಮ ಪಕ್ಕದಲ್ಲೇ ಇರುವಂಥ ಕೇರಳಂ.
ಅಲ್ಲಿ ಏನಾಗ್ತಿತ್ತು ಅಂದರೆ ಒಮ್ಮೆ UDF ಅಂದರೆ ಮತ್ತೊಮ್ಮೆ LDF ಬರ್ತಾ ಇತ್ತು. LDF ಅಂದರೆ ಲೆಫ್ಟ್ ಪಾರ್ಟಿ, UDF ಅಂದರೆ ಅದು ಕಾಂಗ್ರೆಸ್ನ ಪಾರ್ಟಿ, ಅದು UDF. ಒಮ್ಮೆ ಇವರು ಎನ್ನುವ ರೀತಿಯಲ್ಲಿ ಆಗ್ತಾ ಇದ್ರು. ಹೀಗಾಗಿ ಈ ಬಾರಿ ಕೂಡ ಕುತೂಹಲ ಇತ್ತು. ಅದರಲ್ಲೂ ಕೂಡ ಇತ್ತೀಚೆಗಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಎಲ್ಲದರಲ್ಲೂ ಕೂಡ ಕಾಂಗ್ರೆಸ್ ಭರ್ಜರಿಯಾದಂಥ ಸಾಧನೆಯನ್ನು ಮಾಡಿತ್ತು. ಆದರೂ ಏನಾಗಬೇಕಾದ್ರೂ ಆಗಬಹುದು ಎನ್ನುವಂಥ ಕುತೂಹಲ ಇದೆ. ಈಗೇನು ಹೇಳ್ತಾ ಇದೆ ಈ ಸಟ್ಟಾ ಬಜಾರ್ ಸಮೀಕ್ಷೆ ಅಂದರೆ 140 ಕ್ಷೇತ್ರ ಇರೋದು, 71 ಮ್ಯಾಜಿಕ್ ನಂಬರ್. ಕಳೆದ ಬಾರಿ LDF 99 ಗೆದ್ಕೊಂಡಿತ್ತು, UDF ಬರೀ 41ಕ್ಕೆ ಸೀಮಿತ ಆಗಿತ್ತು. ಆದರೆ ಈ ಬಾರಿ UDF ಅಂದರೆ ಕಾಂಗ್ರೆಸ್ 75ರಿಂದ 77 ಗೆದ್ದುಕೊಂಡು ಅಧಿಕಾರವನ್ನು ಹಿಡಿತಾರೆ. LDF 62ರಿಂದ 64ಕ್ಕೆ ಸೀಮಿತ ಆಗುತ್ತೆ ಅಂತ ಭವಿಷ್ಯ ಹೇಳ್ತಾ ಇದೆ, ಸಟ್ಟಾ ಬಜಾರ್ ಹೇಳ್ತಾ ಇದೆ. ಈಗ ಅಸ್ಸಾಂ ಕಡೆಗೆ ಹೋಗೋಣ. ಅಲ್ಲೂ ಕೂಡ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಒಂದು ಕಡೆಯಿಂದ ಹಿಮಂತ್ ಬಿಸ್ವಾ ಶರ್ಮಾ, ಮತ್ತೊಂದು ಕಡೆಯಿಂದ ಗೌರವ್ ಗೊಗೊಯ್, ಅವ್ರ ನಡುವೆ ತೀವ್ರವಾದಂಥ ಪೈಪೋಟಿ. ಹಿಮಂತ್ ಬಿಸ್ವಾ ಶರ್ಮಾ ಒಂದು ಟೈಮ್ನಲ್ಲಿ ಕಾಂಗ್ರೆಸ್ನಲ್ಲೇ ಇದ್ದಂಥವ್ರು. ಅಂದರೆ ಆಗ ಗೌರವ್ ಗೊಗೊಯ್ ತಂದೆ ಇದ್ರಲ್ಲ ತರುಣ್ ಗೊಗೊಯ್, ಅವರಿಗೂ ಹಾಗೆ ಇವರಿಗೂ ಪೈಪೋಟಿ ಇತ್ತು. ನಮ್ಮ ಸಿದ್ದರಾಮಯ್ಯ DK ಶಿವಕುಮಾರ್ ನಡುವೆ ಪೈಪೋಟಿ ಇದ್ದ ರೀತಿಯಲ್ಲಿ ಹಿಮಂತ್ ಬಿಸ್ವಾ ಶರ್ಮಾ ನಿರಂತರವಾಗಿ ರಾಹುಲ್ ಗಾಂಧಿ ಭೇಟಿ ಪ್ರಯತ್ನವನ್ನು ಪಟ್ಟರು. ಒಂದಷ್ಟು ಶಾಸಕರನ್ನು ಕೂಡ ಕರ್ಕೊಂಡು ಹೋಗಿದ್ರು, ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ. ರಾಹುಲ್ ಗಾಂಧಿ ಭೇಟಿಗೂ ಕೂಡ ಅವಕಾಶ ಸಿಗಲಿಲ್ಲ. ಆ ಕಾರಣಕ್ಕಾಗಿ ಹಿಮಂತ್ ಬಿಸ್ವಾ ಶರ್ಮಾ ಸೀದಾ BJPಗೆ ಬಂದುಬಿಟ್ರು. ಅವರು ಕಾಂಗ್ರೆಸ್ನಲ್ಲಿ ಇದ್ದಾಗ ಇದೇ BJP ನಾಯಕರು ಹಿಮಂತ್ ಬಿಸ್ವಾ ಶರ್ಮಾರನ್ನ ನೀನೊಬ್ಬ ಭ್ರಷ್ಟ, ನೀನೊಬ್ಬ ಲಂಚಕೋರ, ನೀನೊಬ್ಬ ಹಗರಣಕೋರ, ಈ ರೀತಿಯಾಗಿ ಬಾಯಿಗೆ ಬಂದ ಹಾಗೆ ಬೈತಾ ಇದ್ರು. ಹಿಮಂತ್ ಬಿಸ್ವಾ ಶರ್ಮಾ ಮೇಲೆ ಸಾಕಷ್ಟು ಆರೋಪಗಳೆಲ್ಲವೂ ಕೂಡ ಇತ್ತು. ಅದರ ಕಾಲ ಹೆಂಗೆ ಬದಲಾಯಿತು ಅಂದರೆ ಇವತ್ತು BJPಯ ಪ್ರಮುಖ ನಾಯಕರ ಪಟ್ಟಿಯಲ್ಲಿ ಹಿಮಂತ್ ಬಿಸ್ವಾ ಶರ್ಮಾ ಸೇರ್ಕೊಂಡು ಬಿಟ್ಟಿದ್ದಾರೆ ಇವತ್ತು. ನೋಡಿ ಹೆಂಗೆ ಕಾಲ ಎಲ್ಲ ಬದಲಾಗ್ಬಿಡುತ್ತೆ ಅಂತ. ಒಂದು ಕಾಲದಲ್ಲಿ ಇದೇ BJPಯವರು ಅವ್ರನ್ನ ಬಾಯಿಗೆ ಬಂದಂಗೆ ಉಗಿತಾ ಇದ್ರು. ಆದರೆ ಅದೇ ಹಿಮಂತ್ ಬಿಸ್ವಾ ಶರ್ಮಾ ಇವತ್ತು BJPಯಲ್ಲಿ ಪ್ರಮುಖ ಲೀಡರ್. ಈಗ ಟಾಪ್ 10 ಲೀಡರ್ಗಳಂತ ಪಟ್ಟಿ ಮಾಡ್ತಾ ಬಂದರೆ ನಮ್ಮ ದೇಶದಲ್ಲಿ ಹಿಮಂತ್ ಬಿಸ್ವಾ ಶರ್ಮಾ ಕೂಡ ಅದರಲ್ಲಿ ಒಬ್ಬರಿದ್ದಾರೆ. ಈ ಬಾರಿ ಎಲ್ಲೂ ಕೂಡ ಬಹಳ ಪೈಪೋಟಿ ಇದೆ. ಕಳೆದ ಬಾರಿ NDA 75 ಸ್ಥಾನಗಳನ್ನು ಗೆದ್ದುಕೊಂಡ್ರೆ ಕಾಂಗ್ರೆಸ್ ಮೈತ್ರಿ 50 ಸ್ಥಾನಗಳಿಗೆ ಸೀಮಿತ ಆಗಿತ್ತು. ಈ ಬಾರಿ ಸಟ್ಟಾ ಬಜಾರ್ ಹೇಳ್ತಾ ಇದೆ 126 ಕ್ಷೇತ್ರ ಇರೋದು, 64 ಮ್ಯಾಜಿಕ್ ನಂಬರ್. ಅವ್ರು ಹೇಳ್ತಿದ್ದಾರೆ NDA 97ರಿಂದ 99 ಆರಾಮಾಗಿ ಅಧಿಕಾರಕ್ಕೆ ಬರ್ತಾರೆ ಅಂತ. ಕಾಂಗ್ರೆಸ್ ಮೈತ್ರಿ 23ರಿಂದ 25ಕ್ಕೆ ಮಾತ್ರ ಸೀಮಿತ ಆಗುತ್ತೆ ಎನ್ನುವ ರೀತಿಯಲ್ಲಿ. ಒಟ್ಟಾರೆ ಗಮನಿಸ್ತಾ ಹೋಗೋದಾದರೆ ತಮಿಳುನಾಡಲ್ಲಿ ಮತ್ತೊಮ್ಮೆ DMK ಅಧಿಕಾರಕ್ಕೆ, ವೆಸ್ಟ್ ಬೆಂಗಾಲಲ್ಲಿ TMC ಮತ್ತೊಮ್ಮೆ ಅಧಿಕಾರಕ್ಕೆ, ಕೇರಳದಲ್ಲಿ ಮಾತ್ರ ಅಧಿಕಾರ ಚೇಂಜ್ ಆಗುತ್ತೆ, ಈ ಬಾರಿ UDF ಬರುತ್ತೆ. ಅಸ್ಸಾಂನಲ್ಲಿ ಅದೇ ಕಳೆದ ಬಾರಿ ಇದ್ದಂಥ BJP ಈ ಬಾರಿ ಅಧಿಕಾರದಲ್ಲಿ ಇರುತ್ತೆ ಅಂಥೇಳಿ. ನೋಡೋಣ ಏನಾಗುತ್ತೆ ಚುನಾವಣಾ ಫಲಿತಾಂಶ ಅಂಥೇಳಿ. ಫಲಿತಾಂಶ ಏನು ಬೇಕಾದರೂ ಆಗಲಿ, ಅಧಿಕಾರಕ್ಕೆ ಬಂದವರು ಒಳ್ಳೆ ಕೆಲಸ ಮಾಡಲಿ ಅನ್ನೋದು ನಮ್ಮ ಆಶಯ. ನಿಮ್ಗೆ ಏನಿಸ್ತಾ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.